ಸಿಟಿ ರವಿ ಅವರ ನಿವಾಸದಲ್ಲಿ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನ ಸಿಟಿ ರವಿ ಅವರ ನಿವಾಸದಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತದೆಯಂತೆ. ನಿನ್ನೆಯಿಂದ ನಾವು ಆದ ಘಟನೆಗಳ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ. ಸಿಟಿ ರವಿ ಅವರ ನಿವಾಸದ ಬಳಿಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಧಿಕ್ಕಾರ ಕೂಗಿ ಪ್ರತಿಭಟನೆಗಳನ್ನ ಮಾಡಿದ್ರು. ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇವತ್ತು ಸಂಭ್ರಮಾಚರಣೆಯ ದೃಶ್ಯ ಚಿಕ್ಕಮಗಳೂರಿನ ಸಿಟಿ ರವಿ ಅವರ ನಿವಾಸದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಂಬೇಡ್ಕರ್ ಕನ್ನಡದಲ್ಲಿ ಸ್ಪಷ್ಟವಾಗಿ ಇಂಗ್ಲಿಷ್ನಲ್ಲಿ ಹೇಳಿದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಸುಳ್ಳು ಯಾವತ್ತು 100 ಸುಳ್ಳು ಹೇಳಿದ್ರು ಅದು ಸತ್ಯ ಯಾವತ್ತೂ ಆಗಲ್ಲ. ಸುಳ್ಳು ಸುಳ್ಳೆ ಸಾಬೀತಾಗಿದೆ. ಸತ್ಯಮೇವ ಜಯತೆ. ಧನ್ಯವಾದಗಳು. ಹಲೋ ಸರ ಒಂದು ನಿಮಿಷ ಬಂತು ವಿಡಿಯೋ ಬಿಡ ಬಂತು ಆರಕ್ಕೆ ಸರ್ ಒಂದು ನಿಮಿಷ ಸರ್. ದಾವಣಗೆರೆಯಲ್ಲಿ ಸಂಭ್ರಮಾಚರಣೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ಕೋರ್ಟ್ ಆದೇಶದ ಕಾಪಿ ಪಡೆದು ವಾಹನವನ್ನು ನಿಲ್ಲಿಸಲಿಕ್ಕೆ ನಿರ್ಧಾರ. ಸದ್ಯ ದಾವಣಗೆರೆಯತ್ತ ಹೊರಟಿದ್ದಾರೆ ಸಿಟಿ ರವಿ. ಆದೇಶದ ಪ್ರತಿ ಪೊಲೀಸರಿಗೆ ತೋರಿಸಲಿದ್ದಾರೆ ಬಿಜೆಪಿ ನಾಯಕರು. ಹಿಂಗಾಗ್ಬೋದಾ ಟೆಕ್ನಿಕಲಿ ಗೊತ್ತಿಲ್ಲ. ಕೋರ್ಟ್ನ ಆದೇಶದ ಪ್ರತಿಯನ್ನ ಸಾಮಾನ್ಯವಾಗಿ ವಕೀಲರ ಥ್ರೂ ಪೊಲೀಸರಿಗೆ ಸಲ್ಲಿಕೆ ಮಾಡಬೇಕಾಗತ್ತೆ ಅಥವಾ ನ್ಯಾಯಾಲಯದಿಂದ ನೇರವಾಗಿ ಪೊಲೀಸರಿಗೆ ತಲುಪಬೇಕಾಗತ್ತೆ. ಬಿಜೆಪಿ ನಾಯಕರು ಮಾರ್ಗ ಮಧ್ಯದಲ್ಲಿ ಪೊಲೀಸರ ವಾಹನವನ್ನು ಕೈ ಹಾಕಿ ನಿಲ್ಲಿಸಿ ನೋಡಿ ಕೋರ್ಟ್ನ ಆದೇಶ ಬಿಟ್ಬಿಡಿ ಸಿಟಿ ರವಿ ಅವರನ್ನ ಅಂದರೆ ಬಿಡ್ತಾರಾ ಅನುಮಾನ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್. ಬಿಜೆಪಿ ಪಾಲಿಗೆ ಸದ್ಯಕ್ಕಂತೂ ಸಂಭ್ರಮ, ಆದರೆ ಆರೋಪ ಮುಕ್ತರಾಗಿಲ್ಲ ಸಿಟಿ ರವಿ ಇನ್ನೂ. ಆದರೆ ಕಾಂಗ್ರೆಸ್ನ ವಿರುದ್ಧವಾದ ಹೋರಾಟದಲ್ಲಿ ಪ್ರಾಥಮಿಕ ಹಂತದ ಜಯ ಸಿಕ್ಕಂತಾಗಿದೆಯಾ ಅಂತ ಹೇಳಿ ಹೀಗಾಗಿ ಸಂಭ್ರಮಾಚರಣೆಯ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸ್ಮಿತಾ, ಖಂಡಿತವಾಗ್ಲೂ ಈಗಾಗಲೇ ಸಿಟಿ ರವಿ ಅವರ ವಿರುದ್ಧವಾಗಿ ಇದ್ದಂಥ ಒಂದಷ್ಟು ಆರೋಪಗಳೇನಿತ್ತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ದೊಡ್ಡ ರಿಲ್ಯಾಕ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಏನು ಜನಪ್ರತಿನಿಧಿ ನ್ಯಾಯಾಲಯದ ಜೊತೆಗೆ ಹೈಕೋರ್ಟ್ನಲ್ಲೂ ಕೂಡ ಕೇಸನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗಿತ್ತು. ಸೊ ಹೀಗಾಗಿ ಬಿ ಜೆ ಪಿ ಮಾಡಿದಂಥ ಅಂದರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಜಾಮೀನು ಸಿಗ್ಬೋದು, ಸಿಗದೇ ಇರ್ಬೋದು, ಆದರೆ ಹೈಕೋರ್ಟ್ ಮೂಲಕ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಒಂದು ಮುನ್ನಾಲೋಚನೆಯನ್ನು ಕೂಡ ಮಾಡಲಾಗಿತ್ತು. ಸೊ ಹೀಗಾಗಿ ಏನು ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರ್ನಳ್ಳಿ ಅವರು ವಾದವನ್ನು ಮಂಡಿಸಿದ್ರು. ಸೊ ಹೀಗಾಗಿ ತಕ್ಷಣವೇ ಅಂದರೆ ಎಲ್ಲಿ ಇದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು. ಆದರೆ ಅದಕ್ಕೆ ಒಂದು ಕಾಪಿ ಬೇಕು, ಆದೇಶ ಬೇಕು. ಹೀಗಾಗಿ ಅದನ್ನು ವಾಟ್ಸಪ್ ಮೂಲಕ ತರಿಸ್ಕೊಂಡು ದಾವಣಗೆರೆಯ ಒಳಗಾಗಿ ಅಂದರೆ ದಾವಣಗೆರೆಗೆ ರೀಚ್ ಆಗೋದ್ರ ಒಳಗಾಗಿ ಪೊಲೀಸರಿಂದ ಸಿಟಿ ರವಿ ಅವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ ಈಗ ಎಲ್ಲ ತಯಾರಿನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಸಿಟಿ ರವಿ ಅವರು ಈವರೆಗೂ ಏನು ಪೊಲೀಸರ ಜೊತೆಯಲ್ಲಿ ಕಸ್ಟಡಿಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ರು. ಸೊ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ದಾವಣಗೆರೆಯಲ್ಲಿ ದೊಡ್ಡ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೂ ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಸೇರಿದಂತೆ ಬಿಜೆಪಿಯ ಯಾರೆಲ್ಲ ಶಾಸಕರು ದಾವಣಗೆರೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ದೊಡ್ಡ ಸಂಭ್ರಮಾಚರಣೆ ಮಾಡಲಿಕ್ಕೆ ಸಕಲ ತಯಾರಿನೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಹೈಕೋರ್ಟ್ ಆದೇಶದ ಕಾಪಿ ಸಿಕ್ತಿದ್ದಂತೆ ಸೊ ಈಗಾಗಲೇ ಸಿಟಿ ರವರ ಜೊತೆ ಅಂದರೆ ಹಿಂದಿನ ವಾಹನದಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗಿರ್ಬೋದು ಮತ್ತು ಆರ್ ಅಶೋಕ್ ಆಗಿರ್ಬೋದು, ವಿಪಕ್ಷ ನಾಯಕರು ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಜೊತೆಯಲ್ಲೇ ಸಾಕ್ತಾ ಇರೋದ್ರಿಂದ ಸೊ ಅವರನ್ನು ಬಿಡುಗಡೆ ಮಾಡಿಸ್ಕೊಳ್ಳೇಬೇಕು. ಜೊತೆಯಲ್ಲಿ ಒಂದು ದೊಡ್ಡ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ಳುವಂಥದ್ದು. ಯಾಕೆಂತಂದರೆ ಸದನದಲ್ಲಿ ಆದಂಥ ಒಂದಷ್ಟು ವಿಚಾರ ಏನಿದೆ ಅದನ್ನು ಸದನದಲ್ಲೇ ತೀರ್ಮಾನ ಮಾಡ್ಕೋಬೇಕು. ಅಲ್ಲಾದಂಥ ಪ್ರೊಸೀಡಿಂಗ್ಸನ್ನು ಕೋರ್ಟ್ ಮೆಟ್ಟಿಲೇರೋದ್ರ ಮೂಲಕ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದರೂ ಕೂಡ ಸಿಟಿ ರವಿ ಅವರ ವಿಚಾರದಲ್ಲಿ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದ ಇಲ್ವಾ ಅನ್ನುವಂಥದ್ದನ್ನು ಅಲ್ಲೇ ತೀರ್ಮಾನ ಮಾಡ್ಕೋಬೇಕಾಯಿತು. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲೋ ಒಂದು ಕಡೆ ಸಿಟಿ ರವಿ ಅವ್ರನ್ನ ಬಂಧನ ಮಾಡೋ ಮೂಲಕ ದೊಡ್ಡ ಎಡವಟ್ಟನ್ನು ಮಾಡ್ಕೊಳ್ತಾ ಅನ್ನುವಂಥದ್ದು ಕೂಡ ಇದು ಭಾಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಹೈಕೋರ್ಟೇ ಈಗ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದರಿಂದ ಕೇಸ್ ಮುಂದುವರಿಯುತ್ತೆ. ಆದರೆ ಸದ್ಯದ್ದೇ ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನೋಂಥ ಸೂಚನೆ ಕೊಟ್ಟಿರೋದ್ರಿಂದ ಈಗ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಪೊಲೀಸರು ಈ ಕೂಡಲೇ ಬಿಡುಗಡೆ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಸಿಟಿ ರವಿ ಪ್ರಕರಣದಲ್ಲಿ ಸರ್ಕಾರಕ್ಕೆ ಭಾರಿ ಮುಖಭಂಗ.
ಎಫ್ಐಆರ್ ದಾಖಲಾಗಿ ಒಂದೇ ತಾಸಿನಲ್ಲಿ ಬಂಧಿಸಿದ್ರು ಪೊಲೀಸ್ ಪಡೆ. ನಿನ್ನೆ ರಾತ್ರಿ ಇಡೀ ಪೊಲೀಸರು ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ರು. ಕಸ್ಟಡಿಗೆ ಕೇಳೋಕೆ ಮುಂದಾಗಿದ್ದ ಪೊಲೀಸರಿಗೆ ಇದೀಗ ನಿರಾಶೆ. ಪ್ರಕರಣ ವೈಯಕ್ತಿಕವಾಗಿ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನದ್ದಾದ್ರೂ ಕೂಡ ಸರ್ಕಾರ ವರ್ಸಸ್ ವಿರೋಧ ಪಕ್ಷ ಅನ್ನೋ ರೀತಿಯಲ್ಲಾಗಿತ್ತು. ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ವಿರೋಧ ಪಕ್ಷದ ಮೇಲೆ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು ಆರೋಪ ಕೇಳೋಕೆ ಸಿಕ್ಕಿತ್ತು. ಇದೀಗ ಕಾಂಗ್ರೆಸ್ ಪಡೆಯ ಈ ಪ್ರಯತ್ನ ವಿಫಲವಾಗಿದೆ ಅಂತ ಹೇಳಿ ಬಿಜೆಪಿಗರು ಸಂಭ್ರಮಿಸುತ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಸಂಭ್ರಮದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ವೈಯಕ್ತಿಕ ವಿಚಾರವಾದರೂ ಕೂಡ ಪಕ್ಷಗಳ ನಡುವಿನ ಒಂದು ರೀತಿಯ ಜಿದ್ದಾಜಿದ್ದಕ್ಕೆ ಕಾರಣವಾಗಿತ್ತು ನಿನ್ನೆ ಪರಿಷತ್ನಲ್ಲಿ ನಡೆದ ಪ್ರಸಂಗ. ಬಿಜೆಪಿ ಪ್ರಾರಂಭಿಕ ಹಂತದ ಅಪ್ಪರ್ ಹ್ಯಾಂಡ್ ಅನ್ನ ಸಾಧಿಸ್ತಾ ಅಂತ ಹೇಳಿ ಸಿಟಿ ರವಿ ಅವರಿಗೆ ಕೋರ್ಟ್ ನೀಡಿದ ಆದೇಶದ ಮುಖಾಂತರ ಇದೇ ವಿಚಾರ ಕೂಡ ಈಗ ಚರ್ಚೆ ವಿಚಾರ ಆಗಿರುವಂಥದ್ದು. ಸಿಟಿ ರವಿ ಬಂಧನ ಮತ್ತು ಅದಕ್ಕಿಂತ ಮುಂಚೆ ನಡೆದಂಥ ಒಂದಷ್ಟು ಘಟನಾವಳಿಗಳೇನಿದೆ ಅದು ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ತೆಗೆದುಕೊಂಡಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಸ್ವರೂಪ ಪಡ್ಕೊಂಡಿತ್ತು. ಅಂದರೆ ಆ ಸದನದಲ್ಲಿ ಹೇಳಿದಂಥ ಮಾತು ಏನಿದೆ ಅಂದರೆ ಇನ್ನೂ ಕೂಡ ಪ್ರೂವ್ ಆಗಬೇಕಾಗಿದೆ. ಆ ವಿಚಾರ ಸಂಬಂಧಪಟ್ಟಂತೆ ಯಾರು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದರೆ ಆ ವಿಚಾರ ಹೇಳಿದ್ದಾರೋ ಇಲ್ವೋ ಅನ್ನೋಂಥದ್ದು ಇನ್ನೂ ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರ ಒಂದಷ್ಟು ಆರೋಪಗಳೇನಿದೆ ಅಂದರೆ ಸಿಟಿ ರವಿನ ಏಕಾಏಕಿ ಸಡನ್ ಬಂಧಿಸಿರುವಂಥದ್ದು, ಅದಾದ ನಂತರ ಇಡೀ ರಾತ್ರಿ ಸುತ್ತಾಡಿಸಿದ್ದು, ಬೆಂಗಳೂರಿಗೆ ಕರ್ಕ ಬರ್ತಾರೆ ಅಂತ ಹೇಳಿದ್ದು, ಅದಾದ ನಂತರ ಮತ್ತೆ ಏನು ಬೆಳಗಾವಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಇವೆಲ್ಲವೂ ಕೂಡ ಒಂದಷ್ಟು ಆರೋಪಗಳೇನಿದೆ ಅದು ತೀವ್ರ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿತ್ತು. ಕಾಂಗ್ರೆಸ್ ಬಿಜೆಪಿ ನಾಯಕರ ತೀವ್ರ ವಾಕ್ಸಮರಕ್ಕೆ ಕಾರಣ ಆಗಿತ್ತು. ಇದೆಲ್ಲರ ಬೆನ್ನಲ್ಲೇ ಕೂಡ ಈಗ ಹೈಕೋರ್ಟ್ ಜಾಮೀನು ಕೊಟ್ಟಿರುವಂಥದ್ದೇನಿದೆ ಅದು ಸರ್ಕಾರಕ್ಕೆ ಒಂದು ರೀತಿಯ ಮುಖಭಂಗ ಆಗಿರುವಂಥದ್ದು. ಯಾಕೆ ಅಂತಂದರೆ ಒಂದು ಪ್ರಶ್ನೆಯನ್ನು ಎತ್ತಿರುವಂಥದ್ದು ಹೈಕೋರ್ಟ್ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಬೇರೆ ಪ್ರಕರಣಗಳಲ್ಲಿ ನೀವು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಕೂಡ ನೀವು ಬಂಧಿಸೋದಿಲ್ಲ, ಕೆಲವು ಪ್ರಕರಣ ಹೇಳುವ ಮೂಲಕ ಒಂದು ಚಾಟಿ ಏಟನ್ನು ಕೊಟ್ಟಿರುವಂಥದ್ದು. ರೈಟ್ ವಿಜಯ್, ಸಂಪರ್ಕದಲ್ಲಿರಿ. ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜೇಂದ್ರ ಅವರೇ, ಸಿಟಿ ರವಿ ಅವರ ಕುರಿತಾದ ಕೋರ್ಟ್ನ ಆದೇಶ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಕೋರ್ಟಿನ ಆದೇಶವನ್ನ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತ ಮಾಡ್ತೇವೆ. ರಾಜ್ಯ ಸರ್ಕಾರದ ಅಧಿಕಾರದ ದರ್ಪದಿಂದ ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಅಮಾನುಷವಾಗಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಎಲ್ಲವೂ ಕೂಡ ಖಂಡನಾರ್ಹ. ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಹೇಳಿದೆ, ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡದೇನೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಇದು ಮಹಾ ಅಪರಾಧ ಅನ್ನುವ ದಾಟಿನಲ್ಲಿ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಮೇಲೆ ನಾನು ಕ್ರಮ ತೆಗೆದುಕೊಳ್ಳದೆ. ಈಗ ಆ ಥರದ ಕೇಸ ಇದು ಮರ್ಡರ್ ಕೇಸ. ವಿಜೇಂದ್ರ ಅವರೇ, ಇಡೀ ಘಟನಾವಳಿಗಳನ್ನ ನಾವು ಗಮನಿಸಿದ್ರೆ ಎಲ್ಲೋ